ಇಡೀ ರಾಜ್ಯದಲ್ಲಿ ಜನಾಕ್ರೋಶ ಪ್ರಾರಂಭ ಆಗಿದೆ. ಅದನ್ನು ಗುರುತಿಸಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ವಿಜಯೇಂದ್ರ ಅವರ ನೇತೃತ್ವದಲ್ಲಿ ಮೈಸೂರಿನಿಂದ ಪ್ರಾರಂಭವಾಗಿರ್ತಕ್ಕಂಥ ಈ ಜನಾಕ್ರೋಶ ಯಾತ್ರೆ ಬಿಸಿಲೇರಿದಂತೆ ಮತ್ತಷ್ಟು ಆಕ್ರೋಶ ಆಗ್ತಿತ್ತು. ಇದು ಎರಡನೇ ಸುತ್ತು ಬೀದರ್ಗೆ ಬಂದ ತಕ್ಷಣ ಸ್ವಲ್ಪ ಎಲ್ಲವೂ ಕೂಡ ತಣ್ಣಗಾಗಿದೆ. ಬಹಳ ಸಂತೋಷ, ಒಳ್ಳೆ ವಾತಾವರಣ ಇದೆ. ಮಾನ್ಯ ಬಂಧುಗಳೇ, ಬೀದರ್ ಜಿಲ್ಲೆ ಅಂದ್ರೆ ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಗೌರವಿಸುವಂತ ನಾಡು. ಇಲ್ಲಿ ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ದಲಿತ ಬಂಧುಗಳು ಕೂಡ ಇದ್ದಾರೆ. ನಾನು ಬೇರೆ ಎಲ್ಲ ವಿಚಾರ ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಪಾರ್ಲಿಮೆಂಟ್ನಲ್ಲೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಾಗ ಮಾತಾಡ್ತಾರೆ. ಈ ದೇಶದಲ್ಲಿ ದಲಿತರ ಉದ್ಧಾರ ಆಗಲಿಲ್ಲ, ಬಹಳ ಬಡವರಾಗಿದ್ದಾರೆ, ಅಸ್ಪೃಶ್ಯತೆ ಹೋಗಲಿಲ್ಲ, ಅಲ್ಲಿ ಭಾಷಣ ಮಾಡ್ತಾರೆ. ಮಾನ್ಯ ಖರ್ಗೆಜಿ ಅವರೇ, ನಾನು ನಿಮ್ಮನ್ನು ಕೇಳ್ತೇನೆ, 65-70 ವರ್ಷಗಳ ಕಾಲ ಈ ದೇಶ ಆಳಿದ್ದು ಕಾಂಗ್ರೆಸ್ ಅಲ್ವಾ? ನೀವು ಕೂಡ 55 ವರ್ಷಗಳಿಂದ ಅಧಿಕಾರಕ್ಕೆ ಗೂಟ ಹೊಡ್ಕೊಂಡು ಅಂಟ್ಕೊಂಡೇ ಕುಳಿತಿದ್ದೀರಲ್ಲ, ನೀವು ಈ ದಲಿತರಿಗೆ ಮಾಡಿದ್ದೇನು? ಅಸ್ಪೃಶ್ಯತೆ ನಿವಾರಣೆ ಮಾಡಿದ್ರ? ಅವರ ಬಡತನ ಹೋಗಲಾಡಿಸಿದ್ರ? ಅವರಿಗೆ ಆಸ್ತಿ ಮಾಡಿ ಕೊಟ್ರ? ದಲಿತರ ಹೆಸರಿನಲ್ಲಿ ಅವರು ಮಾಡಿದ ಆಸ್ತಿ ಮಾನ್ಯ ಮೋದಿಜಿಯವರು ಕೇಳಿದ್ರು. ಖರ್ಗೆ ಅವರೇ, ಜನ ಹೇಳ್ತಾರೆ ನೀವು ಲಕ್ಷಾಂತರ ಕೋಟಿ ದಲಿತರ ಹೆಸರಿನಲ್ಲಿ ಮಾಡಿದ್ದೀನಿ ಅಂತಿರಲ್ಲ, ದಲಿತರಿಗೆ ನೀವು ಯಾಕೆ ಅದನ್ನು ಕೊಡ್ತಾ ಇಲ್ಲ ಅಂತ ಕೇಳಿದ ತಕ್ಷಣ ತಲೆ ಬಗ್ಗಿಸಿ ಕುಳಿತರಂತೆ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಹೀಗೆ ಹೇಳಿ ದಲಿತರ ಉದ್ಧಾರ ಆಗಲಿಲ್ಲ ಅಂತಂದ್ರೆ ಬೇರೆ ಯಾರು ಕಾರಣ ಆಗ್ತಾರೆ? ದಲಿತರ ಉದ್ಧಾರ ಆಗದೇ ಇರೋದಕ್ಕೆ ದಲಿತರೇ ಕಾರಣ. ಇವತ್ತು ನೋಡಿ, ನೀವು ರಾಜ್ಯಸಭಾ ಖರ್ಗೆ ಅವರಿಗೆ ಬೇಕು, MP ಆಗಬೇಕು ಅವ್ರ ಮನೆಯವರೇ ಆಗಬೇಕು, ಮಂತ್ರಿ ಆಗಬೇಕು ಅವ್ರ ಮಗನೇ ಆಗಬೇಕು. ಈ ಕಲ್ಯಾಣ ಕರ್ನಾಟಕದಲ್ಲಿ 8 ಸ್ಥಾನಗಳಿದೆ, ರಿಸರ್ವ್ ಕ್ಷೇತ್ರಗಳು. ಯಾರನ್ನಾದ್ರೂ ಬೇರೆಯವರಿಗೆ ಸೀಟ್ ಕೊಡಿಸಿದ್ದೀರಾ ಸ್ವಾಮಿ ಇದುವರೆಗೆ? ಯಾರಿಗೋ ಗೆಲ್ಲಲಾರ್ದವ್ರಿಗೆ ಸೀಟ್ ಕೊಡಿಸೋದು, ಅವ್ರನ್ನ ಸೋಲ್ಸೋದು, ನಿಮ್ಮ ಮಗನ್ನೇ ಮಂತ್ರಿ ಮಾಡ್ಕೊಳ್ಳೋದು. ಉದ್ಧಾರ ಆಗ್ತಾರ ದಲಿತರು? ದಲಿತರು ಉದ್ಧಾರ ಆಗಬೇಕಂತಂದ್ರೆ ನೀವು ಮೊದಲು ರಾಜೀನಾಮೆ ಕೊಡಿ. ಅಲ್ಲ, ನಿಮ್ಮ ಕುಟುಂಬ ಅನುಭವಿಸ್ತಿದೆಯಲ್ಲ, ರಾಜೀನಾಮೆ ಕೊಡಿ. ಆ ದಲಿತ ಬಂಧುಗಳು ಆವಾಗ ಉದ್ಧಾರ ಆಗ್ತಾರೆ. ಅದನ್ನು ಬಿಟ್ಟು ನೀವು ದಲಿತರು ಉದ್ಧಾರ ಆಗಲಿಲ್ಲ ಅಂತ ಮೊಸಳೆ ಕಣ್ಣೀರು ಹಾಕ್ತೀರಾ? ನಿಮ್ಮ ಖನಿಜ ತುಂಬಿಕೊಳ್ಳೋದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟು ನಮಗೆ ಮೀಸಲಾತಿಯನ್ನು ಕೊಟ್ಟಿರೋದು. ನಿಮ್ಮ ಅಧಿಕಾರಕ್ಕೆ ಬನ್ನಿ, ಅಧಿಕಾರಕ್ಕೆ ಬಂದ ಮೇಲೆ ನಿಮ್ಮ ಪಕ್ಕದಲ್ಲಿರ್ತಕ್ಕಂಥ ಬಡ ಜನರನ್ನು ನೋಡ್ರಿ, ಅವ್ರಿಗೆ ಸವಲತ್ತುಗಳನ್ನು ಮುಟ್ಟಿಸಿರಿ. ಇಲ್ಲ, ಸವಲತ್ತು ಯಾರಿಗೂ ಬೇಡ, ನನ್ನ ಕುಟುಂಬಕ್ಕೆ ಕೊಡಿ. ಅದು ಬಂತ ನನಗೆ ಕೊಡಿ, ಇದು ಬಂತ ನನಗೆ ಕೊಡಿ. ಆದ್ರೆ ದಲಿತರ ಉದ್ಧಾರ ಯಾವಾಗ? ಬಾಬಾ ಸಾಹೇಬರು ಅಲ್ಲಿ ನಿಂತಿದ್ದಾರೆ ನೋಡ್ರಿ. ನಾನು ಹೇಳ್ತೇನೆ, ಆ ಬಾಬಾ ಸಾಹೇಬರು ಮುಂದೆ ಶಪಥ ಮಾಡಿ ಹೇಳ್ತಾರೆ ಇವತ್ತು, ಈ ಕಾಂಗ್ರೆಸ್ ಎಷ್ಟು ಡೇಂಜರ್. ಕಾಂಗ್ರೆಸ್ನಲ್ಲಿರ್ತಕ್ಕಂಥ ದಲಿತ ಮಂತ್ರಿಗಳು, ಶಾಸಕರು ಇನ್ನೂ ಡೇಂಜರ್. ಅವರಿಂದ ದಲಿತರು ಯಾವತ್ತೂ ಉದ್ಧಾರ ಆಗೋದಿಲ್ಲ. ನಾವು ಅರ್ಥ ಮಾಡ್ಕೊಳ್ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತೇನಾದ್ರೂ ಈ ದೇಶದಲ್ಲಿ ಗೌರವ ಕೊಟ್ಟಿದ್ರೆ ಅದು ಮಾನ್ಯ ಮೋದಿಜಿ ಅವರು ಕೊಟ್ಟಿರ್ತಕ್ಕಂಥದ್ದು. ಅವರ ಪಂಚಕ್ಷೇತ್ರಗಳನ್ನ ಇವತ್ತೊಂದು ದಿವಸ ಅಂತಾರಾಷ್ಟ್ರೀಯ ಸ್ಮಾರಕಗಳು ಮಾಡಿದ್ರೆ ಅದು ಮೋದಿಜಿ ಅವರು ಕೊಟ್ಟಿರ್ತಕ್ಕಂಥದ್ದು. ಈ ರಾಜ್ಯದಲ್ಲೂ ಕೂಡ 10 ಸ್ಥಳಗಳಲ್ಲಿ ಅವರ ಸ್ಮಾರಕಗಳನ್ನ ಇವತ್ತು ಆಗ್ತಾ ಇದೆ. ಅದು ಭಾರತೀಯ ಜನತಾ ಪಕ್ಷದ ಕೊಡುಗೆ. 14,000 ಜನರಿಗೆ ಇವತ್ತೇನಾದ್ರೂ ನಾವು ಪೌರ ಕಾರ್ಮಿಕರಿಗೆ ಅವರನ್ನ ಕಾಯಂಗೊಳಿಸಿದ್ರೆ ಅದಕ್ಕೆ ಭಾರತೀಯ ಜನತಾ ಪಕ್ಷ ಕಾರಣ.
15% ಇದ್ದ ರಿಸರ್ವೇಶನ್ 17% ಏರಿಸಿದ್ರೆ ಎಸ್ಸಿಗಳದು, ಅದಕ್ಕೆ ಭಾರತೀಯ ಜನತಾ ಪಕ್ಷ ಕಾರಣ. ಎಸ್ಟಿಗಳದು 3% ಇದ್ದುದನ್ನ 7% ಏರಿಸಿದ್ರೆ ಅದು ನಮ್ಮ ಕೊಡುಗೆ. ಈ ರೀತಿ ಭಾರತೀಯ ಜನತಾ ಪಕ್ಷ ಇವತ್ತು ದಲಿತರನ್ನು ಗುರುತಿಸಿ ಕೆಲಸ ಮಾಡತಕ್ಕಂಥದ್ದನ್ನು ಮಾಡ್ತಾ ಇದೆ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬದುಕಿದ್ದಾಗಿಂದ ಅವರಿಗೆ ಅಪಮಾನ ಮಾಡಿ ಚುನಾವಣೆಗಳಲ್ಲಿ ಸೋಲಿಸಿ ಇವತ್ತೊಂದು ದಿವಸ ದೊಡ್ಡ ಅಂಬೇಡ್ಕರ್ ವಾದಿಗಳ ತರ ಕಾಂಗ್ರೆಸ್ನವರು ಮಾತಾಡ್ತಾ ಇದ್ದಾರೆ. ದಲಿತ ಬಂಧುಗಳೇ, ನೀವು ಅರ್ಥ ಮಾಡ್ಕೊಳ್ಳಿ, ಇವತ್ತು ನಿಮ್ಮ ಉದ್ಧಾರ ಆಗಬೇಕು, ಅದು ಭಾರತೀಯ ಜನತಾ ಪಕ್ಷದಿಂದ ಮಾತ್ರ ಸಾಧ್ಯ, ಮೋದಿಜಿಯವರಿಂದ ಮಾತ್ರ ಸಾಧ್ಯ. ಇವತ್ತಿನ ದಿವಸ ನಿಮಗೆ ಉತ್ತಮವಾದ ಭವಿಷ್ಯಗಳಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ, ಕಾಂಗ್ರೆಸ್ ಸುಡುವ ಮನೆ, ನಿಮಗೆ ಅಲ್ಲಿ ಭವಿಷ್ಯ ಇಲ್ಲ, ನೀವು ಅಲ್ಲಿ ಹೋಗಬೇಡಿ ಅಂದ್ರೂ ಕೂಡ ಇನ್ನೂ ಅದ್ಯಾರೋ ಮಾತುಗಳು ಕೇಳ್ಕೊಂಡು ಇನ್ನೂ ಕಾಂಗ್ರೆಸ್ಗೆ ಜೋತು ಬಿದ್ದಿದ್ದೀರಲ್ಲ. ಅದ್ಯಾರೋ ಹೇಳ್ತಿದ್ರು, ಕುರಿ ಒಂದು ದಿವಸ ಚುನಾವಣೆ ಬಂತಂತೆ. ಚುನಾವಣೆ ಬಂದಾಗ ಪಾಪ ಕುರಿಗಳೆಲ್ಲ ಸುಮ್ಮನೆ ನಿಂತಿದ್ವಂತೆ. ತೋಳ ಬಂದು ನಾನು ಚುನಾವಣೆಗೆ ನಿಂತಿದ್ದೀನಿ ಅಂತೇಳಿ ಕ್ಯಾನ್ವಾಸ್ ಬಂತಂತೆ. ಆದ್ರೆ ಭಯ ಆಯ್ತು ಕುರಿಗಳಿಗೆಲ್ಲ, ಏನು ತೋಳ ಎಲ್ಲ ಎಲೆಕ್ಷನ್ ನಿಲ್ತಾ ಇದೆ, ಮುಂದೆ ನಮ್ ಗತಿ ಏನಾಯ್ತು ಆಗುತ್ತೋ ಗೊತ್ತಿಲ್ಲ ಅಂತ. ಆದ್ರೆ ತೋಳ ಭಾಷಣ ಮಾಡ್ಲಿಕ್ಕೆ ನಿಂತ್ಕೊಳ್ತಂತೆ, ನೋಡಿ ನನ್ನನ್ನು ನಂಬಿ, ಇನ್ನು ಮುಂದೆ ಯಾವ ಕುರಿನೂ ನಾನು ತಿನ್ನಲ್ಲ, ನಾನು ಯಾವ ಕುರಿನೂ ಸಾಯಿಸೋದಿಲ್ಲ, ದಯವಿಟ್ಟು ನನಗೆ ವೋಟ್ ಮಾಡಿ ಅಂತ. ನೀವು ತೀರ್ಮಾನ ಮಾಡಿ, ತೋಳ ಕುರಿನ ತಿನ್ನದೇ ಬಿಡ್ತದ? ಇನ್ನು ತೋಳಕ್ಕಿರೋ ಊಟ ಯಾವುದು ಅಂತಾನೆ ಕುರಿನೇ. ದಲಿತರೆಲ್ಲ ನಾವು ಕುರಿಗಳಾಗಿದ್ದೇವೆ, ನಮ್ಮನ್ನ ಅಧಿಕಾರ ಮಾಡ್ತಿರ್ತಕ್ಕಂಥವರೆಲ್ಲ ತೋಳಗಳಾಗಿದ್ದಾವೆ. ಈ ತೋಳಗಳನ್ನು ಸಂಹಾರ ಮಾಡಬೇಕು, ಆ ತೋಳಗಳನ್ನು ಸೋಲಿಸಬೇಕು, ಆಗಲೇ ದಲಿತರ ಉದ್ಧಾರ ಸಾಧ್ಯ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಸಮಯದ ಕೊರತೆ ಇರೋದ್ರಿಂದ ನಾನು ಹೆಚ್ಚಿಗೆ ಮಾತಾಡದೆ ನನ್ನ ಮಾತುಗಳಿಗೆ ಮುಕ್ತಾಯ ಮಾಡ್ತೀನಿ. ಜೈ ಭೀಮ್, ಜೈ ಹಿಂದ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.